धारवाड़ को सूखाग्रस्त जिला घोषित करने की मांग, किसानों का जोरदार प्रदर्शन। धारवाड़ में जिला कलेक्टर कार्यालय के सामने अखिल भारतीय किसान कृषि मजदूर संगठन के नेतृत्व में किसानों और मजदूरों ने जोरदार प्रदर्शन किया। प्रदर्शनकारियों ने बारिश की कमी से पेयजल संकट और फसल नुकसान का आरोप लगाते हुए धारवाड़ जिले को सूखाग्रस्त घोषित करने की मांग की। किसानों ने प्रति एकड़ 50,000 रुपये फसल नुकसान मुआवजा, सभी किसानों की कर्जमाफी, मनरेगा के तहत 200 दिनों का रोजगार और 600 रुपये प्रतिदिन मजदूरी देने की मांग उठाई। इसके अलावा बुजुर्गों, विधवाओं और दिव्यांगों की रुकी हुई सामाजिक सुरक्षा पेंशन तत्काल जारी करने तथा धारवाड़ जिले में क्लाउड सीडिंग मॉडर्न रैनमेकिंग कराने की मांग को लेकर मुख्यमंत्री के नाम ज्ञापन सौंपा गया। प्रदर्शन में संगठन की जिला अध्यक्ष दीपा धारवाड़, सचिव शरणु गोनवर सहित बड़ी संख्या में किसान और मजदूर मौजूद रहे। कर्नाटका धारवाड़ से सादिक मंगलगट्टी का एक रिपोर्ट। ಬೇಡಿಕೆಗಳಷ್ಟೇ ಹೇಳಬೇಕಾ? ಓಕೆ, ಇವತ್ತು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಅಂತ ಹೇಳಿದ್ರೆ ಇವತ್ತೇನು ಬರ ಬಿದ್ದಿದೆ, ಮುಂಗಾರು ಸಂಪೂರ್ಣವಾಗಿ ವಿಫಲ ಆಗಿದೆ. ಸರ್ಕಾರ ಇಲ್ಲಿ ಯಾವುದೇ ರೀತಿಯಲ್ಲಿ ಪ್ರತಿ ಬಾರಿ ಅಂತ ಈ ಬಾರಿನೂ ಕೂಡ ಒಂದು ನಿರ್ಲಕ್ಷ್ಯ ಮನೋಭಾವನೆಯನ್ನು ಇಟ್ಕೊಂಡು ಇವತ್ತು ಗೌರ್ನಮೆಂಟ್ಗಳು ತಮ್ಮ ಕುರ್ಚಿಗೆ ಬಡ್ದಾಡ್ಕೊಂಡು ಇದ್ದಾರೆ ಹೊರತು ಇನ್ನೇನು ಕೂಡ ಕೆಲಸಗಳಾಗಿಲ್ಲ. ಇಲ್ಲಿ ಇವತ್ತು ಏನು ಸುಮಾರು 178 ಒಂದು ತಾಲೂಕುಗಳನ್ನ ಅವರು ಗುರುತಿಸಿದ್ದಾರೆ ಬರ ಬಿದ್ದಿದೆ ಅಂತ ಹೇಳಿ. ಆದರೆ ಇವತ್ತು ಅದಕ್ಕೆ ಕಾರ್ಯರೂಪಕ್ಕೆ ಅಂದರೆ ಅದನ್ನು ಕಾಮಗಾರಿನ ಕೈಗೆತ್ಕೋಬೇಕು. ಇವತ್ತು ಬರ ಪರಿಹಾರ ಕೊಡಬೇಕು. ಎಕರೆಗೆ ಇವತ್ತು 50,000ಕ್ಕಿಂತ ಹೆಚ್ಚು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಆಲ್ರೆಡಿ. ಈಗ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ಸರ್ಕಾರ ಇಲ್ಲಿ ನಾವು ಕೇಳ್ತಾ ಇರೋದು ಒಂದು ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ. ಅದ್ರ ಜೊತೆಯಲ್ಲಿ ಇವತ್ತು ನರೇಗಾ ಕೆಲಸ ಏನಿದೆ ಜುಲೈ 1ರಿಂದ VBG ರಾಮ್ಜಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೂ ಇದು ಕೂಡ ಎಲ್ಲ ಕಡೆನೂ ಸಂಪೂರ್ಣವಾಗಿ ಜಾರಿಯಾಗಿಲ್ಲ. ಇವತ್ತು ಅಲ್ಲಿ ಕಾಮಗಾರಿನ ಕೈಗೆತ್ಕೋಬೇಕು. ಹಾಗೆಯೇ ಇನ್ನೊಂದು ಕಡೆ ಇವತ್ತು ಏನು ಸರ್ಕಾರ ರೈತರದ್ದು ಸಾಲ ಇದೆ ಅದನ್ನು ಮನ್ನಾ ಮಾಡಬೇಕು. ಕೋಟ್ಯಾಧಿಪತಿಗಳ ಸಾಲ ಮನ್ನಾ ಮಾಡೋದಕ್ಕೆ ಸರ್ಕಾರಗಳು ಮುಗಿಬೀಳ್ತವೆ. ಆದರೆ ಇವತ್ತು ಕೂಲಿ ಕಾರ್ಮಿಕರದ್ದು ರೈತರ ಬದುಕು ಬೀದಿ ಪಾಲಾಗ್ತಾ ಇದೆ. ಅವ್ರ ಸಾಲ ಮನ್ನಾ ಮಾಡೋದಕ್ಕೆ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ. ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಇದ್ರ ಜೊತೆಯಲ್ಲಿ ಇವತ್ತು ಸರ್ಕಾರ ಗಾಯದ ಮೇಲೆ ಬರೆ ಹೇಳ್ದಂಗೆ ಕಳೆದ 4 ತಿಂಗಳಿಂದ ಇವತ್ತು ಪಿಂಚಣಿ ಬಿಡುಗಡೆ ಮಾಡಿಲ್ಲ. ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು, ಅಂಗವಿಕಲರಾಗಿರ್ಬೋದು, ವಿಧವಾ ಪಿಂಚಣಿ ಇದ್ಯಾವುದನ್ನು ಕೂಡ ಬಿಡುಗಡೆ ಮಾಡಿಲ್ಲ. ನಾವಿಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದೊಂದು ಟೋಕನ್ ಪ್ರೊಟೆಸ್ಟ್ ಅಷ್ಟೇ. ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಬಲಿಷ್ಠವಾದ ಉಗ್ರವಾದ ಹೋರಾಟನ ಕೈಗೆತ್ಕೋಬೇಕಾಗತ್ತೆ. ಕೂಡಲೇ ಇವತ್ತು ಪಿಂಚಣಿ ಏನು ಬರ್ತಾ ಇಲ್ಲ ಅದನ್ನು ಬರೋ ರೀತಿಯಲ್ಲಿ ಸರ್ಕಾರ ಕ್ರಮ ತಗೋಬೇಕು. ಅದ್ರ ಜೊತೆಯಲ್ಲಿ ಇವತ್ತು ಏನು ನಮ್ಮ ಬೇಡಿಕೆಗಳಿದೆ, ರೈತರ ಸಾಲ ಮನ್ನಾ ಆಗಿರ್ಬೋದು, ಎಕರೆಗೆ 50,000 ರೂಪಾಯಿ ಬಿಡುಗಡೆ ಮಾಡಲೇಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ದೀಪಾ ಧಾರವಾಡ್, AIKKMS ಧಾರವಾಡ ಜಿಲ್ಲಾ ಅಧ್ಯಕ್ಷರು. ನಮಸ್ಕಾರ ರೀ. ನಮ್ಗೆ ರದಾಪಿ ಪಗಾರ ಬಂದಿಲ್ಲ ರೀ, ಮತ್ತು ನನಗೆ ಗೃಹಲಕ್ಷ್ಮಿ ಬಂದಿಲ್ಲ ರೀ, ಯಾವುದೂ ಕೊಟ್ಟೇ ಇಲ್ಲರಿ ನನಗೆ. ಮತ್ತು ನನಗೆ ನಾವು ದುಡ್ಕೊಂಡು ತಿನ್ನವ್ರಿ. ಮತ್ತು ನನಗೆ ಏನಂತಾರೆ ರೀ, GST ತುಂಬತಿ ಮತ್ತು ಇದನ್ನು ಮಾಡ್ತಿ ಅಂಥೇಳಿ ಅಂತಂದು ನನಗೆ ಯಾವುದೂ ಬರೋದಿಲ್ಲ ರೀ. ಇಷ್ಟೈತೆ ನೋಡ್ರಿ ನಂದು. GST ತುಂಬ್ತೀರಿ? ಎದಕ್ಕೆ ತುಂಬ್ತೀರಿ? ಯಾವುದಕ್ಕೂ ಏನೂ ಇಲ್ಲ ರೀ. ನಾವು ದುಡ್ಡು ತಿಂತೇವೆ ರೀ. ಹೊಲ ಮಾರ್ತಿ, ಮನೆ ತೊಗೋತಿ ಅಂತೇಳಿ ಅಂತಾರೆ ರೀ. ನಾವು ಬಡವ್ರಿ, ಗೊತ್ತೈತೆ ರೀ ಇವ್ರಿಗೆಲ್ಲ ಬರ್ತಾರೆ. ಏನಿಲ್ಲ ರೀ, ಇವ್ರಿಗೆ ಗೊತ್ತೈತೆ ನೋಡ್ರಿ. ನೀವು ಹೋಗಿ ಆಫೀಸಲ್ಲಿ ಕೇಳಿದ್ರಿ ಎದಕ್ಕೆ ಕೊಡ್ತಾ ಇಲ್ಲ ಅಂತೇಳಿ? ಹ್ಞೂ ರೀ, ಕೇಳಿದ್ವು ರೀ. ಕೇಳಿರ ಅದ್ರದ್ದು ಕಾಗದ ಪತ್ರ ಕೊಟ್ಟರಿ ಕೊಡಾನತ್ತಿಗೆ ಅಂತಾರೆ. ಹೋಗಿ ಅಲ್ಲಿ ಹಜಾರು ಮಾಡಿದವು ರೀ. ಮಾಡಿದ್ರೂ ಅವರು ಬೆಂಗಳೂರು ಕಳಿಸೇವಮ್ಮ, ಮತ್ತು ಬೆಂಗಳೂರಿಂದ ಬಂದಿಂದ ಕೊಡ್ತೇವೆ ನಿಮಗೆ. ಒಂದು 20 ಸಲ ಎಡ್ತಾಕಿದ್ದೇನೆ ನೋಡ್ರಿ ನಾನು ಅಲ್ಲಿ ಮೆಳ್ಳ ಮಂಡಲ್. ಎಷ್ಟು ತಿಂಗಳವರೆಗೆ ತೊಗೊಂಡ್ರಿ ನೀವು ಮೊದಲು ರೀ? 3 ತಿಂಗಳು ಬಂದತ್ತೆ ರೀ. ಬಂದಾಗ ಎಷ್ಟು ತಿಂಗಳಾಯ್ತು? ಬಂದಾಗಿ ಅವಾಗನ ಸ್ಟಾರ್ಟಿಂಗನ ರೀ. ಆಗ 3 ತಿಂಗಳು ಬಂದದ್ರಿ. ಅದ್ರ ಬಳಕೆ ಏನಿಲ್ಲ ಇಲ್ರಿ. ಈಗ 3 ವರ್ಷ ಆತಲ್ರಿ, ಏನೂ ಇಲ್ರಿ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಈರವ್ರಿ, ಈರವ್ವ ನೇಕಾರ್ರಿ. ಯಾವರು? ನಾವು ಮುಮ್ಮಿಗಟ್ಟ್ಯಾರ್ರಿ. ಇವತ್ತು ಈ ಧಾರವಾಡ ಜಿಲ್ಲೆಯಲ್ಲಿ DC ಆಫೀಸಿನ ಕಚೇರಿ ಮುಂದೆ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಕಾರಣವೇನೆಂದರೆ ರೈತರ ಬೆಳೆಸಾಲ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಮತ್ತು
ವೃದ್ಧಾಪ್ಯ ಆಮ್ಯಾಗ ವಿಧವಾ ವೇತನ ಆಮ್ಯಾಗ ಈ ಬರಗಾಲ ಘೋಷಣೆಯನ್ನು ಮಾಡಬೇಕಂತಂದು ಈ ಡಿ ಸಿ ಕಚೇರಿ ಮುಂದೆ ಇವತ್ತು ಒಂದು ಎಚ್ಚರಿಕೆಯನ್ನು ಮುಖಾಂತರ ಕೊಡಾಕತ್ತೇವೆ. ಇವತ್ತು ಈಗ ಈ 2024-25ನೇ ಸಾಲಿನ ಬೆಳೆ ವಿಮಾ ಮತ್ತು ಇನ್ನೂವರೆಗೂ ಈ ಬಿಡುಗಡೆ ಮಾಡಿಲ್ಲ. ಇದನ್ನು ಈಗ ಅದನ್ನು ಬಿಡುಗಡೆ ಮಾಡಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಏನು ಮಾಡಾಕತ್ತಾರ ಅಂತಂದ್ರೆ ರೈತರಿಗೆ ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಮಾಡಾಕತ್ತಾರ. ಇವತ್ತು ಅದನ್ನು ಶೀಘ್ರವಾಗಿ ರೈತರ ಕುಂದು ಕೊರತೆ ನೋಡಿದ್ರೆ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೋಕತ್ತಾರ. ಆತ್ಮಹತ್ಯೆ ಮಾಡೋ ಕಾರಣಕ್ಕಾಗಿ ಇವತ್ತು ಯಾರ ಅವ್ರನ್ನ ಹೊಳ್ಳಿ ನೋಡಲಂಥ ಕೆಲಸ ಮಾಡುವಂಥ ಕೆಲಸ ಮಾಡಾಕತ್ತಾರ. ಅದಕ್ಕೆ ದಯಮಾಡಿ ಇದನ್ನು ರೈತರ ಬಗ್ಗೆ ಎಚ್ಚರಿಕೆ ಕೊಡಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ನಮ್ಮ ಹೆಸರು ನಾಗರಾಜ್ ಬೆಳವಟಿಗೆ ಅಂತಂದು ಧಾರವಾಡ ಜಿಲ್ಲಾ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ.